ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನೀವು ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ರತಿದಿನದಂತೆ ಈ ದಿನವೂ ಕೂಡ ನಿಮ್ಮ ಬೇಜಾರನ್ನು ಕಳೆಯೋದಕ್ಕೆ, ನಿಮ್ಮ ಮನಸ್ಸಿನ ನೋವನ್ನು ಮಾಯ ಮಾಡೋದಕ್ಕೆ ನಾವು 2 ಕಥೆಗಳನ್ನು ತೊಗೊಂಡ್ಬಂದಿದ್ದೀವಿ. ಅದರಲ್ಲಿ ಮೊದಲನೇ ಕತೆ, ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಹೆಂಡತಿ, ಮಕ್ಕಳು ಎಲ್ಲರೂ ಇರ್ತಾರೆ. ಅವನು ತುಂಬಾ ಹ್ಯಾಪಿಯಾದ ಸಂಸಾರವನ್ನು ನಿಭಾಯಿಸ್ತಾ ಇರ್ತಾನೆ. ಒಳ್ಳೆಯ ಕೆಲಸ, ತುಂಬ ಒಳ್ಳೆಯ ಸಂಬಳ ಎಲ್ಲವೂ ಆ ವ್ಯಕ್ತಿಗೆ ಇರುತ್ತೆ. ಆ ವ್ಯಕ್ತಿ ಪ್ರತಿದಿನದಂತೆ ಒಂದು ದಿನ ಕೆಲಸಕ್ಕೆ ಅಂತ ಹೋಗ್ತಿರ್ತಾನೆ. ಅವನ ಹೆಂಡತಿ ಆ ವ್ಯಕ್ತಿಗೆ ತಡೆದು ಬರುವಾಗ ಸಾಯಂಕಾಲ 1-2 kg ಆ್ಯಪಲ್ ತೊಗೊಂಬನ್ನಿ ಅಂತ ಹೇಳ್ತಾಳೆ. ಅದರಂತೆಯೇ ಆ ವ್ಯಕ್ತಿ ಪ್ರತಿದಿನದಂತೆ ಆ ದಿನವೂ ಕೂಡ ಆಫೀಸ್ ಕಡೆಗೆ ಹೊರಟಿರ್ತಾನೆ. ದಾರಿ ಮಧ್ಯದಲ್ಲಿ ಅವನಿಗೆ ಒಬ್ಬ ಅಜ್ಜಿ ಆ್ಯಪಲ್ ಮಾರ್ತಾ ಇರೋದನ್ನು ನೋಡ್ತಾನೆ. ಅದನ್ನು ನೋಡಿದ ತಕ್ಷಣವೇ ಅವನಿಗೆ ಅವನ ಹೆಂಡತಿ ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ. ಹೆಂಡತಿ ಹೇಳಿದ ಹಾಗೆ 2 kg ಆ್ಯಪಲ್ನ ಈಗಲೇ ತಗೊಂಡು ಅದನ್ನು ಗಾಡಿಯ ಡಿಕ್ಕಿಯೊಳಗೆ ಹಾಕಿದರೆ ಸಾಯಂಕಾಲ ಮನೆಗೆ ತೊಗೊಂಡು ಹೋಗ್ಬೋದು ಅಂತ ನಿರ್ಧಾರ ಮಾಡಿ ಆ ಅಜ್ಜಿಯ ಹತ್ರ ತನ್ನ ಬೈಕನ್ನು ನಿಲ್ಲಿಸ್ತಾನೆ. ಅಜ್ಜಿ, ಈ ಆ್ಯಪಲ್ ಹೇಗೆ 1 kgಗೆ ಅಂತ ಕೇಳ್ತಾನೆ. ಆಗ ಅಜ್ಜಿ ಆ ವ್ಯಕ್ತಿಗೆ ಹೇಳ್ತಾಳೆ, 45 ರೂಪಾಯಿ kg ಅಪ್ಪ. ಅದಕ್ಕೆ ಆ ವ್ಯಕ್ತಿ ಅಜ್ಜಿ ಹತ್ರ ಚೌಕಾಸಿ ಮಾಡ್ತಾನೆ. ಇಷ್ಟಕ್ಕೆ 45 ರೂಪಾಯಿನ? 30 ರೂಪಾಯಿ kg ಮಾಡಿಕೊಡು, ಹಂಗಿದ್ರೆ ಕೊಡು, ಇಲ್ಲಾಂದರೆ ಬೇಡ ಅಜ್ಜಿ ಅಂತಾನೆ. ಆಗ ಅಜ್ಜಿ ಹೇಳ್ತಾಳೆ, ಇಲ್ಲಪ್ಪ, ನನಗೂ ಕೂಡ ಒಂದು 5 ರೂಪಾಯಿ ಸಿಗಬೇಕಲ್ವಾ, ದಯವಿಟ್ಟು 45 ಇದ್ದದ್ದು 40 ಮಾಡಿಕೊಡ್ತೀನಿ, ತಗೋ ಅಪ್ಪ, ಒಂದು 2 kg ನನ್ನ ಹತ್ರ ತಗೋ ಅಂತ ಪಾಪ ಬೇಡ್ಕೋತಾಳೆ. ಆ ಅಜ್ಜಿಯ ಮಾತುಗಳನ್ನು ಕೇಳಿದ ಆ ವ್ಯಕ್ತಿ, 30 ರೂಪಾಯಿ kg ಮಾಡಿಕೊಡು, ಹಂಗಿದ್ರೆ ಕೊಡು, ಇಲ್ಲಾಂದರೆ ನಿನ್ನ ಆ್ಯಪಲ್ ನಿನ್ನ ಹತ್ರನೇ ಇಟ್ಕೊ ಅಂತ ಅವಳ ಮುಂದೆನೇ ಜೋರಾಗಿ ಬೈಕ್ಗೆ ಕಿಕ್ ಹೊಡೆದು ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋದ ತಕ್ಷಣ ಅಲ್ಲಿ ಒಂದು ದೊಡ್ಡ ತರಕಾರಿ ಮಾರ್ಕೆಟ್ ಸಿಗುತ್ತೆ. ಆ ಮಾರ್ಕೆಟ್ನಲ್ಲಿ ಎಲ್ಲ ತರಹದ ಹಣ್ಣುಗಳು, ಎಲ್ಲ ತರಹದ ತರಕಾರಿಗಳು ಸಿಗ್ತಾ ಇರುತ್ತೆ. ಆದರೆ ತರಕಾರಿ ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅಲ್ಲಿ ಎಲ್ಲವೂ ಫಿಕ್ಸ್ಡ್ ರೇಟ್ ಆಗಿರುತ್ತೆ. ಮಾರ್ಕೆಟ್ ಒಳಗಡೆಗೆ ಕಾಲಿಟ್ಟ ಆ ವ್ಯಕ್ತಿ ಆ್ಯಪಲ್ ತಗೊಳ್ಳೋದಕ್ಕೆ ಅಂತ ಒಳಗಡೆ ಹೋಗ್ತಾನೆ. ಅಲ್ಲಿ ಆ್ಯಪಲ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಅಲ್ಲಿ ರೇಟ್ ನೋಡ್ತಾನೆ. ಆ ಆ್ಯಪಲ್ ಮುಂದೆ 80 ರೂಪಾಯಿ ಪರ್ kg ಅಂತ ಬೋರ್ಡ್ ಹಾಕಿರಲಾಗುತ್ತೆ. ಅದನ್ನು ನೋಡಿದ ಆ ವ್ಯಕ್ತಿ ಆ ತರಕಾರಿ ಮಾರೋನ ಹತ್ರ ಕೇಳ್ತಾನೆ, ಆ್ಯಪಲ್ 80 ರೂಪಾಯಿ kg ಹಾಕಿದ್ದೀರಲ್ಲ, ಇದರಲ್ಲಿ ಏನು ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ, 80 ರೂಪಾಯಿ kg ಅಂತ ಬೋರ್ಡ್ ಹಾಕಿರೋದು ನಿಮಗೋಸ್ಕರನೇ, ಅದನ್ನು ನೀವು ಪದೇ ಪದೇ ನಮ್ಮನ್ನು ಕೇಳಬಾರ್ದು ಅಂತಾನೆ ಹಾಕಿರೋದು. ಚೌಕಾಸಿ ರೇಟೆಲ್ಲ ಇಲ್ಲಿ ಸಿಗಲ್ಲ ಸರ್, ಇಲ್ಲೇನಿದ್ರು ಫಿಕ್ಸ್ಡ್ ರೇಟ್. 80 ರೂಪಾಯಿ kg ಅಂದರೆ 80 ರೂಪಾಯಿ kgನೇ, ನಿಮಗೆ ಬೇಕಾದರೆ ತೊಗೋಬಹುದು, ಇಲ್ಲಾಂದರೆ ಅಲ್ಲೇ ಹೊರಗಡೆ ಎಲ್ಲಾದರೂ ರೋಡ್ ಬದಿಯಲ್ಲಿ ಮಾರ್ಕೊಂತ ಕೂತಿರ್ತಾರಲ್ಲ ಅವ್ರ ಬಳಿ ತೊಗೊಳ್ಳಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಆದರೆ ಆ ವ್ಯಕ್ತಿ ಸುಮ್ಮನೆ ಇರದೆ ಆ ತರಕಾರಿ ಮಾರೋನ ಹತ್ರ ಕೇಳ್ತಾನೆ, ಏನು ಸರ್, ನೀವು ನೋಡಿದರೆ ಇಲ್ಲಿ 80 ರೂಪಾಯಿ kg ಹಾಕಿದ್ದೀರಾ, ಅಲ್ಲಿ ಹೊರಗಡೆ ಬೀದಿ ವ್ಯಾಪಾರಿ 40 ರೂಪಾಯಿ 35 ರೂಪಾಯಿ kgಗೆ ಮಾರ್ತಾ ಇದ್ದಾರೆ, ನಿಮ್ಮ ರೇಟು ತುಂಬಾ ಜಾಸ್ತಿ ಆಯಿತು ಸರ್ ಅಂತಾರೆ. ಅದಕ್ಕೆ ತರಕಾರಿ ಮಾರೋನು ಏನು ಹೇಳ್ತಾನೆ ಗೊತ್ತಾ, ಸರ್, ನಮ್ಮ ಹತ್ರ ಬರೋರೆಲ್ಲ ದೊಡ್ಡ ದೊಡ್ಡ VIPs, ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ, ನಿಮಗೆ ತಗೊಳ್ಳೋದು ಹಾಗಿದ್ರೆ ತಗೊಳ್ಳಿ, ಇಲ್ಲಾಂದರೆ ನೀವು ಹೋಗಬಹುದು ಅಂತಾನೆ. ಆ ವ್ಯಕ್ತಿಗೆ ತುಂಬಾ ಬೇಜಾರಾಗತ್ತೆ. ಪಾಪ ಆ ಅಜ್ಜಿ ತುಂಬಾ ವಯಸ್ಸಾದವಳು, ಕೇವಲ 40 ರೂಪಾಯಿಗೆ ತೊಗೊಂಡು ಹೋಗುವಂಥ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ನಾನು ಕೇಳಲಿಲ್ಲ, ನಂದೇ ತಪ್ಪು. ಅಂತಹ ಬಡ ಜನರಿಗೆ ಸಹಾಯ ಮಾಡಿದ್ರೆ ದೇವರು ನಮಗೆಲ್ಲೂ ಸಹಾಯ ಮಾಡ್ತಾರೆ ಅಂತ ಅವನ ಮನಸ್ಸಿನಲ್ಲಿ ಆಗ ಬರುತ್ತೆ. ಆ ದಿನದ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಆಫೀಸ್ ಮುಗಿದ ತಕ್ಷಣ ಅದೇ ರೋಡ್ನಲ್ಲಿ ಮನೆಗೆ ಹೋಗ್ತಿರುವಾಗ ಆ ಅಜ್ಜಿನ ಕಂಡು ಗಾಡಿ ನಿಲ್ಲಿಸ್ತಾನೆ. ಬೈಕ್ ನಿಲ್ಲಿಸಿದ ತಕ್ಷಣ ಆ ಅಜ್ಜಿ ಹತ್ರ ಹೋಗಿ ಕೂತ್ಕೋತಾನೆ. ಅಜ್ಜಿ, ನಂದು ತಪ್ಪಾಯಿತು. ಆ ತರಕಾರಿ ಮಾರ್ಕೆಟ್ನಲ್ಲಿ ಇದೇ ಆ್ಯಪಲ್ 80 ರೂಪಾಯಿ kg ಮಾರ್ತಾ ಇದ್ದಾರೆ. ನನಗೆ ಬೆಳಿಗ್ಗೆ ಅರ್ಥ ಆಗಲಿಲ್ಲ, ನಿನ್ನ ನೋವು ಸಂಕಟ ನನಗೆ ಆಗಲೂ ಕೂಡ ಅರ್ಥ ಆಗಲಿಲ್ಲ. ನಾನು ಕೋಪ ಮಾಡಿಕೊಂಡು ಅಲ್ಲಿ ಹೋದು ನೋಡಿದರೆ 80 ರೂಪಾಯಿ kg ಹಾಕಿದ್ದಾರೆ. ಚೌಕಾಸಿ ಮಾಡುವಂಗಿಲ್ಲ, ರೇಟ್ ಕೂಡ ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟು ಕೊಟ್ಟು ತೊಗೊಂಡು ಬರಬೇಕು. ಅದಕ್ಕಿಂತನೂ ನಿನ್ನ ಹತ್ರ ತಗೊಳ್ಳೋದೆ ಎಷ್ಟೋ ವಾಸಿ ಅಜ್ಜಿ, ನನಗೆ ದಯವಿಟ್ಟು 2 kg ಆ್ಯಪಲ್ ಕೊಡು. ಆ ಅಜ್ಜಿಗೆ ಆ ವ್ಯಕ್ತಿ 200 ರೂಪಾಯಿ ಕೊಡ್ತಾನೆ.
ಅಜ್ಜಿ ಹೇಳ್ತಾಳೆ, ನನ್ನ ಹತ್ರ ಚೇಂಜ್ ಇಲ್ಲಲ್ವಪ್ಪ. ಆಗ ಆ ವ್ಯಕ್ತಿ ಅಜ್ಜಿಗೆ ಏನು ಹೇಳ್ತಾನೆ ಗೊತ್ತಾ? ಅಜ್ಜಿ, ಇದನ್ನು ನಿನ್ನ ಹತ್ರನೇ ಇಟ್ಕೋ, ನನಗೆ ಚೇಂಜ್ ಕೊಡಬೇಡ, ನಿನ್ನ ಕಷ್ಟಕ್ಕೆ ಈ ದುಡ್ಡನ್ನು ನೀನು ನಿನ್ನ ಹತ್ರನೇ ಇಟ್ಕೋ ಅಂತಾನೆ. ಅಜ್ಜಿ ಕಣ್ಣಲ್ಲಿ ನೀರು ಬರುತ್ತೆ. ಅಜ್ಜಿ ಏನು ಹೇಳ್ತಾಳೆ ಗೊತ್ತಾ? ನನ್ನ ಗಂಡ ತೀರ್ಕೊಂಡು 2 ತಿಂಗಳಾಯ್ತಪ್ಪ, ನನ್ನ ಮಕ್ಕಳು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ಈ ಹಣ್ಣು ಮಾರ್ಕೊಟ್ಟು ಬಂದ್ರೆ ಅವರು ನನಗೆ ಹೊಟ್ಟೆಗೆ ಹಾಕೋದು. ಏನು ಮಾಡಲಿ? ನನ್ನ ಅದೃಷ್ಟಕ್ಕೆ ನನಗೆ ಮಕ್ಕಳು ಕೂಡ ಕೈ ಕೊಟ್ಟರು, ನನ್ನ ಗಂಡ ಕೂಡ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದರು. ನಾನೀಗೇನು ಮಾಡಲಿ? ಪ್ರತಿದಿನ ದುಡಿಯದೆ ನನಗೆ ಹೊಟ್ಟೆಗೆ ಹಾಕಲ್ಲ. ನಾನು ಒಬ್ಬಳೇ ಎಲ್ಲಿಗಂತ ಹೋಗಲಿ? ನನ್ನ ಆಸ್ತಿ ಪಾಸ್ತಿ ಎಲ್ಲವೂ ನನ್ನ ಮಕ್ಕಳು ನನ್ನಿಂದ ಕಿತ್ಕೊಂಡು ಈಗ ನನಗೆ ಹೊಟ್ಟೆಗೆ ಹಾಕೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನನ್ನ ಸೊಸೆಯಂದ್ರ ಮಾತನ್ನು ಕೇಳಿ ನನ್ನ ಮಕ್ಕಳು ಕೂಡ ನನ್ನನ್ನು ಬೀದಿ ಪಾಲು ಮಾಡಿಬಿಟ್ಟಿದ್ದಾರೆ. ಈಗ ನಾನು ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ಆ ದೇವರು ಕೂಡ ನನ್ನ ಕಣ್ಣು ಮುಚ್ಚುತ್ತಾ ಇಲ್ಲ, ನನ್ನನ್ನು ಬೇಗ ಅವನ ಹತ್ರ ಕರ್ಕೋತಾ ಇಲ್ಲ. ನನ್ನ ಸಮಯ ಬಂದಾಗಲೇ ನಾನು ಅಲ್ಲಿಗೆ ಹೋಗಬೇಕು, ಅದು ವಿಧಿಲಿಖಿತ. ಇಂತಹ ಪರಿಸ್ಥಿತಿಯಲ್ಲಿ ಅಜ್ಜಿ ತನ್ನ ಮನಸ್ಸಿನಲ್ಲಿರುವ ನೋವನ್ನು ಆ ವ್ಯಕ್ತಿಯ ಹತ್ರ ತೋಡ್ಕೋತಾಳೆ. ಇದನ್ನೆಲ್ಲ ಕೇಳಿದ ನಂತರ ಆ ವ್ಯಕ್ತಿ ತುಂಬಾ ಬೇಜಾರು ಮಾಡಿಕೊಂಡು, ಅಜ್ಜಿ, ನಾನು ನಿನ್ನ ಮಗ ಇದ್ದಂಗೆ, ನನ್ನನ್ನು ನಿನ್ನ ಮಗ ಅಂತ ತಿಳ್ಕೊ. ನಾನು ಪ್ರತಿದಿನ ನಿನ್ನ ಹತ್ರನೇ ಆ್ಯಪಲ್ ತೊಗೋತೀನಿ, ನಿನ್ನ ಹತ್ರನೇ ನಾನು ಪ್ರತಿದಿನ ಆ್ಯಪಲ್ ತೊಗೊಂಡು ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಹಾಕ್ತೀನಿ. ಹೀಗೆ ಹೇಳ್ತಾ ಆ ವ್ಯಕ್ತಿ ತನ್ನ ಮನೆ ಕಡೆಗೆ ಹೋಗ್ತಾನೆ. ಅಲ್ಲಿ ನಡೆದ ವಿಷಯವನ್ನೆಲ್ಲ ತನ್ನ ಹೆಂಡತಿಗೆ ಹೇಳ್ತಾನೆ. ಅವನ ಹೆಂಡತಿ ಕೂಡ ತುಂಬಾ ಬೇಜಾರು ಮಾಡ್ಕೋತಾಳೆ. ನೋಡಿ, ಇವತ್ತಿಂದ ಪ್ರತಿದಿನ ನೀವು ಆ ಅಜ್ಜಿಯ ಹತ್ರನೇ ಆ್ಯಪಲ್ ತೊಗೋಬೇಕು. ನಾವು ತಿಂದರೂ ಅಥವಾ ತಿಂದೇ ಇದ್ದರೂ 2 kg ಪ್ರತಿದಿನ ಆ ಅಜ್ಜಿಯ ಹತ್ರ ನೀವು ಆ್ಯಪಲ್ ತೊಗೊಂಡು ಅವಳಿಗೆ ಸಹಾಯ ಮಾಡಿ ಅಂತಾಳೆ. ಅದರಂತೆ ಮಾರನೇ ದಿನ ಆ ವ್ಯಕ್ತಿ ಅಜ್ಜಿ ಹತ್ರ ಬಂದು 2 kg ಆ್ಯಪಲ್ ಕೂಡ ಅಜ್ಜಿ ಅಂತಾನೆ. 2 kg ಪ್ರತಿದಿನ ಆ್ಯಪಲ್ ತೊಗೊಂಡು ನೀನೇನು ಮಾಡ್ತೀಯಪ್ಪ ಅಂತ ಆ ಅಜ್ಜಿ ಆ ವ್ಯಕ್ತಿಗೆ ಹೇಳ್ತಾಳೆ. ಆ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಇಲ್ಲ ಅಜ್ಜಿ, ನಾನು ನಿನ್ನ ಹತ್ರನೇ ಆ್ಯಪಲ್ ತೊಗೊಳ್ಳೋದು, ಈ 200 ರೂಪಾಯಿ ತಗೋ, ಇಟ್ಕೋ, ನಿನ್ನ ಹತ್ರನೇ ಈ ದುಡ್ಡಿರಲಿ, ನಿನ್ನ ಮಕ್ಕಳ ಹತ್ರ ಕೊಡಬೇಡ. ನಿನ್ನ ಮಕ್ಕಳು ನಿನಗೆ ಹೊಟ್ಟೆಗೆ ಹಾಕದೇ ಇದ್ರೂ ಪರವಾಗಿಲ್ಲ, ನೀನು ನಿನ್ನ ಸ್ವಂತ ದುಡಿಮೆಯಿಂದ ಈ ಆ್ಯಪಲ್ನ ಮಾರಿ ಆರಾಮಾಗಿರು ಅಂತ ಹೇಳಿ ಆ ವ್ಯಕ್ತಿ ಆಫೀಸ್ನ ಕಡೆಗೆ ಹೋಗ್ತಾನೆ. ಆ ವ್ಯಕ್ತಿ ಆಫೀಸ್ ಒಳಗಡೆ ಹೋಗಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಆಫೀಸ್ ಒಳಗಡೆ ಇದ್ದ ಎಲ್ಲ ಸ್ಟಾಫ್ಗೆ ನಡೆದ ವಿಷಯವನ್ನು ಹೇಳ್ತಾನೆ. ಎಲ್ಲರೂ ಕೂಡ ಒಂದಾಗ್ತಾರೆ. ಒಂದಾಗಿ ಆ ಅಜ್ಜಿಯ ಹತ್ರ ಪ್ರತಿದಿನ ಆ್ಯಪಲ್ ತಗೊಳ್ಳೋದಾಗಿ ನಿರ್ಧಾರ ಮಾಡ್ತಾರೆ. ಅವ್ರಿಗೆ ಇದ್ದ ಸಂಬಳದಲ್ಲಿ ಅಳಿಲು ಸೇವೆ ಮಾಡ್ತಾ ಆ ಅಜ್ಜಿಯ ಹತ್ರ ಪ್ರತಿದಿನ ಆ್ಯಪಲ್ ತಗೋತಾರೆ. ಎಲ್ಲರೂ ಕೂಡ ದುಡ್ಡು ಹಾಕಿ ಆ ಅಜ್ಜಿಗೆ ಒಂದು ಫ್ರೂಟ್ ಶಾಪ್ ಕೊಡ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ನೀವು ಒಬ್ಬರಿಗೆ ಸಹಾಯ ಮಾಡಿದರೆ ಅದರ 10 ಪಟ್ಟು ಸಹಾಯ ಆ ದೇವರು ನಿಮಗೆ ಮಾಡ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾರೆ. ಒಬ್ಬರಿಗೆ ನಾವು ಸಹಾಯ ಮಾಡಿದರೆ ನಮ್ಮಲ್ಲಿ ಏನೂ ಕಡಿಮೆ ಆಗೋದಿಲ್ಲ. ನಮ್ಮಲ್ಲಿರುವ ಆಸ್ತಿ ಪಾಸ್ತಿ ಸಂಪತ್ತು ಒಡವೆ ವಸ್ತ್ರ ಯಾವುದನ್ನು ನಾವು ದಾನ ಮಾಡಬೇಕಾಗಿಲ್ಲ. ಆದರೆ ನಾವು ದುಡಿಯುವ ಒಂದು ಭಾಗದಲ್ಲಿ 1% ಅಂದರೆ ಅಳಿಲು ಸೇವೆಯಷ್ಟು 100 ರೂಪಾಯೋ 200 ರೂಪಾಯೋ ಒಬ್ಬರಿಗೆ ಸಹಾಯ ಮಾಡಿದ್ರೆ ಮೇಲಿರುವ ಭಗವಂತ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡಿಯೇ ಮಾಡ್ತಾರೆ. ನಮಗೆ ಹೆಂಡತಿ ಮಕ್ಕಳು, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ, ನಮ್ಮ ಸಂಬಂಧಿಕರು, ಹೀಗೆ ಎಲ್ರಿಗೂ ಎಲ್ಲ ರೀತಿಯ ಸಂಬಂಧಿಕರಿರ್ತಾರೆ. ಆದರೆ ನಾವು ಯಾವುದಕ್ಕೂ ಯಾರಿಗೂ ಯಾವುದೇ ಕಾರಣಕ್ಕೂ ಮಣಿಯುವುದಿಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹಾಯ ಮಾಡದೆ ಬರೀ ಸ್ವಾರ್ಥದ ಪ್ರಪಂಚದಲ್ಲಿಯೇ ಮುಳುಗೋಗಿದ್ದೀವಿ. ಇಂತಹ ಪ್ರಪಂಚ ಬಾಳೋದಕ್ಕಿಂತ ನಾವು ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಸಹಾಯ ಮಾಡಿ ಅದರಲ್ಲಿಯೇ ತೃಪ್ತಿ ಪಡ್ಕೊಂಡ್ರೆ ಭಗವಂತ ನಮಗೆ ನೀವು ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡಿಯೇ ಮಾಡ್ತಾರೆ. ಅದು ವಿಧಿಲಿಖಿತ, ಖಂಡಿತ. ಈಗ 2ನೇ ಕಥೆಗೆ ಬರೋದಾದರೆ, ಒಂದೂರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ. ಆ ವ್ಯಕ್ತಿ ತುಂಬಾ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ. ಒಳ್ಳೆಯ ವ್ಯಾಪಾರ, ಒಳ್ಳೆಯ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಕೂಡ ದೊಡ್ಡವರಾಗಿ ಬೆಳೆದಿರ್ತಾರೆ. ಆ ವ್ಯಕ್ತಿಗೆ 50ರಿಂದ 52 ವರ್ಷ ವಯಸ್ಸು. ತುಂಬಾ ಒಳ್ಳೆಯ ವ್ಯಾಪಾರಿ, ಒಳ್ಳೆಯ ಸಂಸ್ಕಾರವಂತ, ಒಳ್ಳೆಯ ಉದ್ಯೋಗವಂತ, ತುಂಬಾ ಆನಂದದ ಜೀವನ. ಹೆಂಡತಿ ಕೂಡ ಗಂಡನ ಮೇಲೆ ತುಂಬಾ ಅಪಾರವಾದ ವಿಶ್ವಾಸ ನಂಬಿಕೆ ಇಟ್ಕೊಂಡಿರ್ತಾಳೆ. ಮಕ್ಕಳು ಕೂಡ ತಂದೆ ಅಂದರೆ ಅಚ್ಚುಮೆಚ್ಚು, ಅಪ್ಪ ಅಂದರೆ ಎಲ್ಲಿಲ್ಲದ ಪ್ರೀತಿ. ಇಂತಹ ತುಂಬು ಹೃದಯದ ಸಂಸಾರದಲ್ಲಿ ಆ ವ್ಯಕ್ತಿ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಚಿಂತೆಯಲ್ಲಿ ಮುಳುಗ್ತಾ ಅವನ ದಿನವನ್ನು ಕಳೀತಾ ಇರ್ತಾನೆ. ಅವನಿಗೆ ಯಾವಾಗಲೂ ಒಂದು ಬೇಜಾರು,
ನನಗೆ ಯಾಕೆ ಹೀಗಾಗುತ್ತೆ, ನನಗೆ ಪ್ರತಿದಿನ ಒಂದಲ್ಲ ಒಂದು ನೋವು ಯಾಕೆ ಕಾಡ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಕೆಲಸದಲ್ಲಿ ನನಗೆ ನೆಗೆಟಿವ್ ಯೋಚನೆ ಯಾಕೆ ಬರುತ್ತೆ, ಕೆಟ್ಟ ಯೋಚನೆಗಳು ಕೆಟ್ಟ ಗಳಿಗೆಗಳು ಯಾಕೆ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ಅನ್ನೋ ಚಿಂತೆ ಆ ವ್ಯಕ್ತಿಯಲ್ಲಿ ಪ್ರತಿದಿನ ಕಾಡ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಆ ವ್ಯಕ್ತಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಲಹೆಗಳ ರೂಪದಲ್ಲಿ ಹುಡುಕ್ತಾ ಇರಬೇಕಾದ್ರೆ ಒಂದೂರಲ್ಲಿ ಒಂದು ಜ್ಯೋತಿಷಿಗಳು ಇದ್ದದ್ದು ಅವನಿಗೆ ಕಂಡುಬರುತ್ತೆ. ಆ ಜ್ಯೋತಿಷಿಗಳು ತುಂಬಾ ಪ್ರಸಿದ್ಧರು, ತುಂಬಾ ಸುಪ್ರಸಿದ್ಧಿ, ತುಂಬಾ ಜ್ಞಾನಿಗಳಾಗಿರ್ತಾರೆ. ಅವ್ರ ಹತ್ರ ಬರೋ ಪ್ರತಿಯೊಬ್ಬರು ಕೂಡ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡೇ ಹೋಗಿರ್ತಾರೆ. ಆ ವಿಷಯವನ್ನು ಕಂಡ ಆ ವ್ಯಕ್ತಿ, ನಾನು ಕೂಡ ಆ ಜ್ಯೋತಿಷಿಗಳಲ್ಲಿ ಹೋಗಿ ನನ್ನ ಸಮಸ್ಯೆಗಳನ್ನು, ನನ್ನ ನೋವುಗಳನ್ನು ತೋಡ್ಕೋಬೇಕು, ಅದಕ್ಕೆ ತಕ್ಕದಾದ ಪರಿಹಾರವನ್ನು ನಾನು ಅವ್ರ ಹತ್ರನೇ ಕಂಡುಕೋಬೇಕು ಅಂತ ನಿರ್ಧಾರ ಮಾಡಿ ಒಂದು ದಿನ ಆ ಜ್ಯೋತಿಷಿಗಳ ಹತ್ರ ಹೋಗ್ತಾನೆ. ಅವ್ರ ಹತ್ರ ಹೋಗಿ, ಏನು ಮಾಡಲಿ ಸ್ವಾಮಿ, ನನಗೆ ಎಲ್ಲನೂ ಇದೆ, ಹೆಂಡತಿ ಮಕ್ಕಳು, ಒಳ್ಳೆಯ ಸಂಸಾರ, ಒಳ್ಳೆಯ ಉದ್ಯೋಗ, ಆಸ್ತಿ ಪಾಸ್ತಿ ಎಲ್ಲವೂ ಇದೆ, ತುಂಬ ಒಳ್ಳೆಯ ಹ್ಯಾಪಿ ಸಂಸಾರ ನಮ್ಮದು. ಆದರೂ ಕೂಡ ನನಗೆ ಮನಸ್ಸಿನಲ್ಲಿ ಯಾವಾಗಲೂ ನೆಗೆಟಿವ್ ಯೋಚನೆಗಳು, ಯಾವಾಗಲೂ ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ. ಏನು ಮಾಡಲಿ, ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ನಿಮ್ಮಲ್ಲಿಯೇ ಕಂಡುಕೋಬೇಕು ಅಂತ ನಾನು ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ. ನೀವು ದಯವಿಟ್ಟು ನಮಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಬೇಕು, ಈ ಸಮಸ್ಯೆಗೆ ನೀವೇ ನಮ್ಮ ಹತ್ರ ಪರಿಹಾರ ಹೇಳಬೇಕು ಅಂತ ಆ ವ್ಯಕ್ತಿ ತನ್ನ ಅಳಲನ್ನು ಆ ಜ್ಯೋತಿಷಿಗಳ ಹತ್ರ ತೊಡ್ಕೋತಾನೆ. ಜ್ಯೋತಿಷಿಗಳು ಆ ವ್ಯಕ್ತಿ ಹೇಳೋದನ್ನು ಸಮಾಧಾನದಿಂದ ಕೇಳ್ತಾರೆ. ವ್ಯಕ್ತಿ ಹೇಳಿದ ಎಲ್ಲ ಮಾತುಗಳನ್ನು ಶಾಂತಚಿತ್ತದಿಂದ ಕೇಳಿದ ಜ್ಯೋತಿಷಿಗಳು ಆ ವ್ಯಕ್ತಿಗೆ ಒಂದು ಮಾತನ್ನು ಹೇಳ್ತಾರೆ. ನೋಡಪ್ಪ, ನಿನಗೀಗ 50ರಿಂದ 52 ವರ್ಷ ವಯಸ್ಸು, ನಿನಗೆ ಹೆಂಡತಿ ಮಕ್ಕಳು, ಆಸ್ತಿ ಪಾಸ್ತಿ, ಒಳ್ಳೆಯ ವ್ಯಾಪಾರ ಎಲ್ಲವೂ ಇದೆ. ಆದರೂ ಕೂಡ ನಿನ್ನ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಕಾಡ್ತಾ ಇರುತ್ತೆ, ಹೌದಲ್ವಾ? ಇದಕ್ಕೆ ನನ್ನ ಬಳಿ ಒಂದು ಪರಿಹಾರ ಇದೆ. ಆದರೆ ನೀನು ನಾನು ಹೇಳಿದ ಹಾಗೆ ಒಂದು ಕೆಲಸ ಮಾಡಬೇಕು. ನೀನು ಕಲಿತ ಶಾಲೆಗೆ ಹೋಗು. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀನು ಯಾವ ಶಾಲೆಯಲ್ಲಿ ಕಲ್ತಿದೆಯೋ ಆ ಶಾಲೆಗೆ ಹೋಗಿ ನಿನ್ನ ಶಾಲೆಯಲ್ಲಿ, ಅಂದರೆ ನೀನು 10ನೇ ತರಗತಿಯಲ್ಲಿ ಓದಿದೆಯಲ್ಲ, ಆ ಎಲ್ಲ ಸ್ನೇಹಿತರ ಹೆಸರುಗಳನ್ನು ಮತ್ತು ಅವರುಗಳ ಫೋನ್ ನಂಬರ್ಗಳನ್ನು ಒಂದು ಲಿಸ್ಟ್ ಮಾಡಿಕೊಂಡು ನೀನು ನಾಳೆ ನನ್ನ ಹತ್ರ ಬಾ. ನಿನ್ನ ಶಾಲೆಯ ಆಫೀಸ್ನಲ್ಲಿ ಆ ಎಲ್ಲ ಹುಡುಗರ ಲಿಸ್ಟ್ ಇರುತ್ತೆ, ಅದನ್ನು ಫೋಟೋ ಹೊಡ್ಕೊಂಡು ನನ್ನ ಹತ್ರ ತೊಗೊಂಡು ಬಾ ಅಂತ ಹೇಳ್ತಾರೆ. ಅದರಂತೆಯೇ ಆ ವ್ಯಕ್ತಿ ಮಾರನೇ ದಿನ ಶಾಲೆಗೆ ಹೋಗಿ 10ನೇ ತರಗತಿಯಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟನ್ನು ಒಂದು ರಿಜಿಸ್ಟರ್ನಲ್ಲಿರುವ ಫೋಟೋವನ್ನು ಹೊಡ್ಕೊಂಡು ಬರ್ತು ಆ ಜ್ಯೋತಿಷಿಗಳ ಹತ್ರ ಬರ್ತಾನೆ. ಜ್ಯೋತಿಷಿಗಳ ಹತ್ರ ಬಂದು, ಪ್ರಭು, ನೀವು ಹೇಳಿದ ಹಾಗೆ ನಾನು ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳ ಒಂದು ರಿಜಿಸ್ಟರ್ನಲ್ಲಿರುವ ಫೋಟೋವನ್ನು ತೊಗೊಂಡು ಬಂದಿದೆಯಾ? ತುಂಬ ಒಳ್ಳೆಯದು. ಈಗ ನಾನು ಹೇಳೋ ಕೆಲಸವನ್ನು ಗಮನ ಇಟ್ಟು ಕೇಳು. ಈ ಎಲ್ಲ ಸ್ನೇಹಿತರು, ಅಂದರೆ ಕನಿಷ್ಠ ಅಂದರೂ 70ರಿಂದ 72 ಜನ ಇದ್ದಾರೆ. ನೀವು 10ನಲ್ಲಿ 72 ಜನ ಶಾಲೆ ಕಲ್ತಿದ್ದೀರಿ. ಆದರೆ ಅವರೆಲ್ಲರೂ ಈಗ ಹೇಗಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಅವರೆಲ್ಲ ಹೇಗಿದ್ದಾರೆ, ಅವ್ರ ಲೈಫನ್ನು ಹೇಗೆ ಅವರು ಬದುಕ್ತಾ ಇದ್ದಾರೆ ಅನ್ನೋದನ್ನು ನೀನು ಲಿಸ್ಟ್ ಮಾಡ್ಕೊಂಡು ಬರಬೇಕು. ಈ ಮಾತನ್ನು ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು. ಆಗ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಜ್ಯೋತಿಷಿಗಳು ಆ ವ್ಯಕ್ತಿಗೆ ಆ ಕೆಲಸನ ಒಪ್ಪಿಸ್ತಾರೆ. ಜ್ಯೋತಿಷಿಗಳು ಹೇಳಿದ ಹಾಗೆ ಆ ವ್ಯಕ್ತಿ ಅವರ ಸ್ನೇಹಿತರನ್ನು ಒಬ್ಬೊಬ್ಬರಾಗಿ ಹುಡುಕೊತಾ ಹೋಗ್ತಾನೆ. ಪ್ರತಿದಿನ 10ರಿಂದ 15 ಜನ ಸ್ನೇಹಿತರನ್ನು ಅವನು ಮೀಟ್ ಮಾಡ್ತಾನೆ. ಅದರಲ್ಲಿ ಕೆಲವು ಜನ ಅವನಿಗೆ ಸಿಗಲ್ಲ, ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಆದರೆ ಅವರ ಸ್ನೇಹಿತರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊತಾನೆ. ಎಲ್ಲ ಫ್ರೆಂಡ್ಸ್ನ ಲಿಸ್ಟ್ ಮಾಡ್ತಾನೆ. ಅವರೆಲ್ಲ ಸೇರಿದರೆ 72 ಜನ ಆಗ್ತಾರೆ. ಆ 72 ಜನರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? 72 ಜನರಲ್ಲಿ ಇವನನ್ನು ಬಿಟ್ಟರೆ 71 ಜನ. 71 ಜನದಲ್ಲಿ ಪ್ರತಿಶತ 10% ಜನ ಸತ್ತೇ ಹೋಗಿರ್ತಾರೆ. ಯಾಕಂದರೆ ಇವನಿಗೆ ಈಗಾಗಲೇ 52 ವರ್ಷ ವಯಸ್ಸಾಗಿರುತ್ತೆ. ಅದರಲ್ಲಿ 10% ಜನ ಈಗಾಗಲೇ ಮೃತಪಟ್ಟಿರ್ತಾರೆ. ಇನ್ನು ಉಳಿದ 15% ಜನ ಏನಾಗಿರ್ತಾರೆ ಗೊತ್ತಾ? ಅವರಿಗೆ ವಿಚ್ಛೇದನ ಆಗಿರುತ್ತೆ. ಒಬ್ಬರು ಹೆಂಡತಿ ಸತ್ತು ಹೋಗಿರ್ತಾರೆ, ಇನ್ನೊಬ್ಬರಿಗೆ ನಡು ದಾರಿಯಲ್ಲಿಯೇ ಹೆಂಡತಿ ಕೈಕೊಟ್ಟು ಹೋಗಿರ್ತಾಳೆ, ಇನ್ನೊಬ್ಬರಿಗೆ ಸಂಸಾರ ಸರಿ ಹೋಗದೇ ಇದ್ದ ಕಾರಣಕ್ಕೆ ಹೆಂಡತಿ ಅವರನ್ನು ಬಿಟ್ಟು ಹೋಗಿರ್ತಾರೆ, ಇನ್ನು ಕೆಲವರಿಗೆ ನಡು ದಾರಿಯಲ್ಲಿಯೇ ವಿಚ್ಛೇದನ ಕೊಟ್ಟು ಅವರ ಪತ್ನಿ ಅವರನ್ನು ಬಿಟ್ಟು ಹೋಗಿರ್ತಾರೆ. 15% ಜನರಲ್ಲಿ ಏನಾಗಿರುತ್ತಾರೆ ಗೊತ್ತಾ? ಒಬ್ಬರಿಗೆ ಆಸ್ಪತ್ರೆ ಶುರುವಾಗಿರುತ್ತೆ, ಒಬ್ಬರಿಗೆ ಕೈ ಕಾಲು ಹಿಡ್ಕೊಂಡಿರುತ್ತೆ, ಮತ್ತೊಬ್ಬರಿಗೆ ಪ್ರತಿದಿನ ಮಾತ್ರೆ ತಗೊಳ್ಳೇಬೇಕು, ಮತ್ತೆ ಕೆಲವರಿಗೆ ಒಂದಿಲ್ಲೊಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ.
ಇನ್ನು ಉಳಿದ ಜನರಿಗೆ ಯಾವ ಪರಿಸ್ಥಿತಿ ಬಂದಿರುತ್ತೆ ಗೊತ್ತಾ? ಅವರಿಗೆ ಮಕ್ಕಳು ನೋಡ್ಕೊಳ್ಳದೇ ಇರೋ ಪರಿಸ್ಥಿತಿ. ಮತ್ತು ಕೆಲವರಿಗೆ ಎಲ್ಲ ಇದ್ದರೂ ಮಕ್ಕಳು ಅವ್ರ ಜೊತೆ ಇರದೇ ಇರೋ ಪರಿಸ್ಥಿತಿ. ದೊಡ್ಡ ದೊಡ್ಡ ಶಾಲೆಯಲ್ಲಿ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಅವರು ತಂದೆ ತಾಯಿ ಜೊತೆ ಇರದೆ ವಿದೇಶದಲ್ಲಿ ಸೆಟ್ಲ್ ಆಗಿರುವಂತಹ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿರುವಾಗ ಅವರಿಗೆ ಯಾರೂ ನೋಡ್ಕೊಳ್ಳದೇ ಇರುವಂತಹ ಸಂಕಷ್ಟದ ಪರಿಸ್ಥಿತಿ. ಇವೆಲ್ಲವನ್ನು ನೋಡಿದ ಆ ವ್ಯಕ್ತಿಗೆ ಏನಾಗುತ್ತೆ ಗೊತ್ತಾ? ಇವೆಲ್ಲರಿಗಿಂತಲೂ ನನ್ನ ಜೀವನನೇ ಎಷ್ಟೋ ಸುಖಮಯವಾಗಿದೆಯಲ್ಲ, ನನ್ನ ಜೊತೆ ಹೆಂಡತಿ ಮಕ್ಕಳಿದ್ದಾರೆ, ನನ್ನ ತಂದೆ ತಾಯಿ ಇನ್ನೂ ಆರಾಮಾಗಿದ್ದಾರೆ, ನನ್ನದು ಒಳ್ಳೆಯ ವಿದ್ಯಾಭ್ಯಾಸ, ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡತೆ, ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಉದ್ಯೋಗ, ದೊಡ್ಡ ದೊಡ್ಡ ಬಂಗ್ಲೆ, ಕಾರು, ಆಸ್ತಿ ಪಾಸ್ತಿ ಎಲ್ಲರೂ ಇದ್ದಾರೆ, ಎಲ್ಲವೂ ನನಗೆ ಸಿಕ್ಕಿದೆ. ಆ ಭಗವಂತನ ಕೃಪೆಯಿಂದ ನನಗೆ ಇಷ್ಟೊಂದೆಲ್ಲ ಸಿಕ್ಕಿದೆ. ಆದರೂ ಕೂಡ ನನ್ನ ಮನಸ್ಸು ಮತ್ತಷ್ಟು ಹಪಾಹಪಿ ಆಗ್ತಾ ಇದೆ. ನನ್ನ ಮನಸ್ಸು ಯಾವುದೇ ಒಂದು ಕೆಲಸಕ್ಕೋಸ್ಕರ ಯಾವುದೇ ಒಂದು ನೋವನ್ನು ಮನಸ್ಸಿನಲ್ಲಿಟ್ಕೊಂಡು ಪದೇ ಪದೇ ಇಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಾನು ಪ್ರತಿದಿನ ಕೊರಗ್ತಾನೇ ಇದ್ದೀನಿ. ನನಗಿಂತ ಅವರ ಪರಿಸ್ಥಿತಿ ಎಷ್ಟೊಂದು ಘೋರವಾಗಿದೆ. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನನಗಿಂತಲೂ ಎಷ್ಟೋ ಜನ ಪ್ರತಿದಿನ ನರಳ್ತಾ ಇದ್ದಾರೆ, ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈಗ ಅಂದ್ಕೊಂಡು ಮಾರನೇ ದಿನ ಜ್ಯೋತಿಷಿಗಳ ಹತ್ರ ಹೋಗ್ತಾನೆ. ಜ್ಯೋತಿಷಿಗಳು ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಇವನ ಮನಸ್ಸು ಪರಿವರ್ತನೆ ಆಗಿದೆ ಅಂತ ತಿಳ್ಕೊತಾರೆ. ತಕ್ಷಣವೇ ಆ ವ್ಯಕ್ತಿಯನ್ನು ಕೇಳ್ತಾರೆ, ನಾನು ಹೇಳಿದ ಕೆಲಸ ಮಾಡಿದೇನಪ್ಪ? ವ್ಯಕ್ತಿ ಹೇಳ್ತಾನೆ, ಮಾಡಿದೆ ಪ್ರಭು, ನೀವು ಹೇಳಿದ ಹಾಗೆ ನಾನು ಚಾಚು ತಪ್ಪದೆ ಮಾಡಿದೆ. ಆದರೆ ನನಗೆ ನನ್ನ ಕಷ್ಟಗಳು ಆಗ ಕಾಣಲಿಲ್ಲ. ಬೇರೆಯವರ ಕಷ್ಟಗಳನ್ನು ನೋಡಿ ನನ್ನ ಕಷ್ಟಗಳೆಲ್ಲವೂ ನನಗೆ ಮರೆತೋಯಿತು. ನಾನು ಜೀವನದಲ್ಲಿ ಎಷ್ಟೊಂದು ಆನಂದವಾಗಿದ್ದೀನಿ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಂಡೆ. ನೀವು ನನಗೆ ಜ್ಞಾನೋದಯ ಮಾಡಿದ್ರಿ, ನನಗೆ ಜೀವನವನ್ನು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ರಿ. ಈ ಜಗತ್ತಿನಲ್ಲಿ ನನಗಿಂತ ಎಷ್ಟೋ ಕಷ್ಟದಲ್ಲಿದ್ದಾರೆ, ನನಗಿಂತ ಎಷ್ಟೋ ಸುಖದಲ್ಲೂ ಇದ್ದಾರೆ. ಹಾಗಂತ ಅವರವರ ಜೀವನ ಅವರಿಗೆ ಬಿಟ್ಟಿದ್ದು. ನನಗೆ ಕೊಟ್ಟಿರುವ ಜೀವನವನ್ನು ನಾನು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ. ಭಗವಂತ ನನಗೆ ಎಷ್ಟೊಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಇದೆಲ್ಲವನ್ನ ಬಿಟ್ಟು ನನಗದಿಲ್ಲ, ಇದಿಲ್ಲ, ನನಗೆ ಆ ಥರ ಕಷ್ಟ ಇದೆ, ನನಗೆ ಈ ಥರ ಆಗ್ತಾ ಇದೆ ಅಂತ ಪ್ರತಿದಿನ ನರಳ್ತಾ ಜೀವನವನ್ನು ಸಾಗಿಸ್ತಾ ಇದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಅಲ್ಲಿಂದ ಸಂತೋಷದಿಂದ ಹೊರಡ್ತಾನೆ. ಡಿಯರ್ ಫ್ರೆಂಡ್ಸ್, ಕತೆ ಮುಖ್ಯ ಉದ್ದೇಶ ನಿಮಗೆ ಈಗಾಗಲೇ ತಿಳಿದಿರಬಹುದು. ಇನ್ನೊಬ್ಬರ ಚಿಂತೆ ಮಾಡ್ತಾ ನನಗೆ ಹಾಗಾಯಿತು ಹೀಗಾಯಿತು ಅಂತ ಯೋಚನೆ ಮಾಡ್ತಾ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ನಾವು ಪ್ರತಿದಿನ ಸಾಗ್ತಾ ಇದ್ದೀವಿ. ಅಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಭಗವಂತ ಕೊಟ್ಟಿರುವ ಈ ಪ್ರಪಂಚದಲ್ಲಿ ಜೀವನವನ್ನು ನಾವು ಸಮಾಧಾನದಿಂದ ಸಂತೋಷದಿಂದ ಅನುಭವಿಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.